ಒಂದು 5 ವರ್ಷದಿಂದ ಪ್ರಯತ್ನ ಪಟ್ಟು MLAಗೆಲ್ಲ ಕೇಳಿದ್ವಿ, ಇದು ಜೀರ್ಣೋದ್ಧಾರ ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ಮಹಿಮೆ ಇದೆ, ಎಲ್ಲ ಭಕ್ತರು ಬಂದು ಬೇಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಒಂದು ಪೂಜೆ ಸ್ಥಳ ಇತ್ತು, ಅದನ್ನೇ ಈಗ ನಾವು ಜೀರ್ಣೋದ್ಧಾರ ಮಾಡೋಣ ಅಂತ ಗಣೇಶನ ವರಸಿದ್ಧಿ ವಿನಾಯಕ ದೇವಸ್ಥಾನ ಅಂತ ಮಾಡಿ ಕೆಲವೇ ದಿನಗಳಲ್ಲಿ ದೇವಸ್ಥಾನನ ಉದ್ಘಾಟನೆ ಮಾಡಿದ್ದೀವಿ. ಇದು ಖಂಡಿತ ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿದ್ಧಿ ವಿನಾಯಕ ಜಂಟಿ ಕಾರ್ಯದರ್ಶಿ. ನಾವು ಒಂದು 5 ವರ್ಷದಿಂದ ಪ್ರಯತ್ನ ಪಟ್ಟು MLAಗೆಲ್ಲ ಕೇಳಿದ್ವಿ, ಇದು ಜೀರ್ಣೋದ್ಧಾರ ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ಮಹಿಮೆ ಇದೆ, ಎಲ್ಲ ಭಕ್ತರು ಬಂದು ಬೇಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ನಮ್ಮ ಅಸೋಸಿಯೇಷನ್ಗೂ ಬಂದು ತಿಳಿಸಿದ್ದಾರೆ ಅಂತ ನಾವು MLA ಕೇಳಿದ್ದಕ್ಕೆ MLA ಅವರು ಆಯಿತು ಮಾಡಿ, ನಾನು ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ನಿಮಗೆ ಸಹಕಾರ ಎಲ್ಲ ಕೊಡಿಸ್ತೀನಿ ಮಾಡಿ ಅಂತ ಒಂದು ಹೇಳಿದ ಮೇಲೆ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವ್ರ ಕಡೆಯಿಂದ ಓಪನ್ ಮಾಡಿಸಿದ್ದೀವಿ. ಈಗ ಇನ್ನೇನು MLAನೂ ಬರ್ತಾ ಇದ್ದಾರೆ, MP ಹೇಳಿದ್ದಾರೆ, ನಾನು ಆ ಟೈಮ್ಗಾದರೆ ಬಂದು ಜಾಯ್ನ್ ಆಗ್ತೀನಿ ಅಂತ. ನಮ್ಮ ಕೆಲವರು ಭಕ್ತರೆಲ್ಲ ಬಂದು ಹೇಳಿದ್ದಾರೆ, ಈ ನಾವು ಇಲ್ಲೇನೋ ಬಂದು ನಿಂತ್ಕೊಂಡ್ಮೇಲೆ ನಮಗೆ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ, ಅದರಿಂದ ನೀವು ಮುಂದುವರಿಸಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ. ನಮ್ಮ ಈ ಲೇಔಟಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ 8ನೇ ಬ್ಲಾಕಲ್ಲಿ ಒಂದು 3000 ಮನೆ ಇದೆ. ನಮಗೆ ದೇವಸ್ಥಾನ ಇರಲಿಲ್ಲ, ಇಲ್ಲಿ ಹಳೇದೊಂದು ಪೂಜೆ ಸ್ಥಳ ಇತ್ತು, ಅದನ್ನೇ ಈಗ ನಾವು ಜೀರ್ಣೋದ್ಧಾರ ಮಾಡೋಣ ಅಂತ ಗಣೇಶನ ವರಸಿದ್ಧಿ ವಿನಾಯಕ ದೇವಸ್ಥಾನ ಅಂತ ಮಾಡಿ, ನಮ್ಮದೇ ಒಂದು ಅಸೋಸಿಯೇಷನ್ ಇದೆ, ಅದರಿಂದ ಒಂದು ಕಮಿಟಿ ಮಾಡಿ ನಮ್ಮೆಲ್ಲರ ನಿವಾಸಿಗಳ ಅಭಿಲಾಷೆ ಈಡೇರಿಸೋಣ ಅಂತ ಇವತ್ತು ಈ ದೇವಸ್ಥಾನನ ಪುನರುತ್ಥಾನ ಮಾಡ್ತಾಯಿದ್ದೀವಿ. ಸರ್, ಇದು ಆ್ಯಕ್ಚುಲಿ ನಾವು ಸಂಕಲ್ಪ ಮಾಡಿ ಅಧ್ಯಕ್ಷ ಹೇಳ್ದಂಗೆ ಒಂದು ಕೆಲವೇ ದಿನಗಳಲ್ಲಿ ದೇವಸ್ಥಾನನ ಉದ್ಘಾಟನೆ ಮಾಡಿದ್ದೀವಿ. ಇದು ಖಂಡಿತ ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ಇನ್ನು ಬರೋ ವಾರ್ಷಿಕೋತ್ಸವ ದಿನಗಳ ಅಷ್ಟರಲ್ಲಿ ಇದು ಒಂದು ವಿಮಾನ ಗೋಪುರ ಮಾಡಿ ಅದಕ್ಕೆ ಕುಂಭಾಭಿಷೇಕ, ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ಷೇತ್ರ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಅಧ್ಯಕ್ಷ ಹೇಳ್ದಂಗೆ ಆಗಲೇ ಇದು ಪೂರ್ವಿಕರು ಹಾಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲನೂ ಇಲ್ಲಿ ಪೂಜೆ ಮಾಡ್ತಾಯಿದ್ರಂತೆ. ಗಣೇಶಂದು ಒಂದು ಹಳೆಯ ದೇವಸ್ಥಾನ ಇತ್ತು, ಅದನ್ನು ಇವಾಗ ಜೀರ್ಣೋದ್ಧಾರ ಮಾಡಿದ್ದೀವಿ.